3 ವರ್ಷಗಳಿಂದ ಮುಖ್ಯಮಂತ್ರಿ ಬಳಿ ಇದ್ದಂತ ಖಾತೆ ರಾಜೀನಾಮೆ ಕೊಟ್ಟ ನಂತರ ಮುಖ್ಯಮಂತ್ರಿ ಬಳಿ ಇದ್ದ ಖಾತೆ ಸರ್ ನಿಮಗೆ ಹಂಚಿಕೆ ಆಗಿದೆ. ಹೊಸ ಸಚಿವರಿದ್ದೀರಿ. ಈ ಒಂದು ಇಲಾಖೆಯ ಯಾವ ತರ ನಿರ್ವಹಣೆ ಮಾಡಿದ್ರೆ ನಾಳೆಯಿಂದ ಅಧಿವೇಶನ ಇರ್ತದೆ. ವಿಶೇಷವಾಗಿ ನಿಮ್ಮ ಖಾತೆ ವಿಚಾರದಲ್ಲಿ ಕಳೆದ ಬಾರಿ ಹಗರಣವನ್ನು ಪ್ರಸ್ತಾಪ ಮಾಡಿ ಮತ್ತೆ ಹೋರಾಟ ಮಾಡಬೇಕು ಬಿಜೆಪಿ ಮುಂದಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮಗೆ ವರಿಷ್ಠರು, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ನಮ್ಮ ರಾಜ್ಯದ ವರಿಷ್ಠರು, ಒಟ್ಟು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿ ನನ್ನನ್ನು ಮೊದಲೇದಾಗಿ ಸಚಿವರನ್ನಾಗಿ 3ನೇ ತಾರೀಕು ಮಾಡಿದ್ದಾರೆ. ಇವತ್ತು ನನಗೆ ST ವೆಲ್ಫೇರ್ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆನ ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗ್ಲೂ ಏನು ನನಗೆ ವರಿಷ್ಠರು, ನಮ್ಮ ಹೈಕಮಾಂಡ್ ಅವರು, ಮುಖ್ಯಮಂತ್ರಿ ವಹಿಸಿದ್ದಾರೆ, ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಏನು ಈ ಖಾತೆ ನಮಗೆ ವಹಿಸಿದ್ದಾರೆ, ಈ ಖಾತೆಯಿಂದ ಸಾರ್ವಜನಿಕರು, ವಿಶೇಷವಾಗಿ ನಮ್ಮ ಪರಿಶಿಷ್ಟ ಪಂಗಡದ ಜನಾಂಗದ ಎಲ್ಲ ನಮ್ಮ ಬಂಧುಗಳು, ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸಾರ್ವಜನಿಕರು ಅದು ಯಾವ ರೀತಿಯಾಗಿ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾರೆ ಸವಲತ್ತನ್ನು, ಸೌಲಭ್ಯಗಳನ್ನು, ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ನಾಳೆಯಿಂದ ಅಧಿವೇಶನ ಇದೆ. ಕಡೆಯ ಗಳಿಗೆಯಲ್ಲಿ ಖಾತೆ ಹಂಚಿಕೆ ಆಗಿದೆ. ಎಷ್ಟರ ಮಟ್ಟಿಗೆ ಉದ್ದಾರ ಆಗ್ಬೋದು? ನಮ್ಗೆ ಯಾವ್ಯಾವ ಪ್ರಶ್ನೆ ಬಂದಿದೆ ನಮಗೆ ಗೊತ್ತು. ಬಂದ ಮೇಲೆ ತಾನೆ ನಾಳೆ ಅದು ಇಲ್ವಲ್ಲ, ನಾಳೆ ತಾನೆ ಅಲ್ಲಿ ಪ್ರಿಪೇರ್ ಆಗ್ಬಿಡ್ತೀವಿ. ಅಲ್ಲ, ಕೊಟ್ಟ ಖಾತೆ ನಿಮಗೆ ಈ ಮೊದಲೇ ನಾನು ಹೇಳಿದ್ನಲ್ಲ, ಹೈಕಮಾಂಡ್ ನಮ್ಗೆ ಯಾವ ಖಾತೆ ಕೊಟ್ಟರು ಅದನ್ನು ನಿಭಾಯಿಸ್ತೀವಿ ಅಂತ. ನನಗೆ ಪಶುಸಂಗೋಪನಾ ಮತ್ತು ರೇಷ್ಮೆ ಕೊಟ್ಟಿದ್ದಾರೆ, ಖಂಡಿತವಾಗಿ ನಾನು ನಿಭಾಯಿಸ್ತೀನಿ. ತೃಪ್ತಿ ಇದೆ. ತೃಪ್ತಿ ಪ್ರಶ್ನೆ ಬರೋದೇ ಇಲ್ಲ. ಹೈಕಮಾಂಡ್ ಕೊಟ್ಟ ತೃಪ್ತಿ ಅಂತ ಅರ್ಥ. ಓಕೆ. 3 ವರ್ಷಗಳಿಂದ ಮುಖ್ಯಮಂತ್ರಿ ಬಳಿ ಇದ್ದಂತ ಖಾತೆ ರಾಜೀನಾಮೆ ಕೊಟ್ಟ ನಂತರ ಮುಖ್ಯಮಂತ್ರಿ ಬಳಿ ಇದ್ದ ಖಾತೆ ಸರ್ ನಿಮಗೆ ಹಂಚಿಕೆ ಆಗಿದೆ. ಹೊಸ ಸಚಿವರಿದ್ದೀರಿ. ಈ ಒಂದು ಇಲಾಖೆಯ ಯಾವ ತರ ನಿರ್ವಹಣೆ ಮಾಡಿದ್ರೆ ನಾಳೆಯಿಂದ ಅಧಿವೇಶನ ಇರ್ತದೆ. ವಿಶೇಷವಾಗಿ ನಿಮ್ಮ ಖಾತೆ ವಿಚಾರದಲ್ಲಿ ಕಳೆದ ಬಾರಿ ಹಗರಣವನ್ನು ಪ್ರಸ್ತಾಪ ಮಾಡಿ ಮತ್ತೆ ಹೋರಾಟ ಮಾಡಬೇಕು ಬಿಜೆಪಿ ಮುಂದಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮಗೆ ವರಿಷ್ಠರು, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ನಮ್ಮ ರಾಜ್ಯದ ವರಿಷ್ಠರು, ಒಟ್ಟು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿ ನನ್ನನ್ನು ಮೊದಲೇದಾಗಿ ಸಚಿವರನ್ನಾಗಿ 3ನೇ ತಾರೀಕು ಮಾಡಿದ್ದಾರೆ. ಇವತ್ತು ನನಗೆ ST ವೆಲ್ಫೇರ್ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆನ ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗ್ಲೂ ಏನು ನನಗೆ ವರಿಷ್ಠರು, ನಮ್ಮ ಹೈಕಮಾಂಡ್ ಅವರು, ಮುಖ್ಯಮಂತ್ರಿ ವಹಿಸಿದ್ದಾರೆ, ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಏನು ಈ ಖಾತೆ ನಮಗೆ ವಹಿಸಿದ್ದಾರೆ, ಈ ಖಾತೆಯಿಂದ ಸಾರ್ವಜನಿಕರು, ವಿಶೇಷವಾಗಿ ನಮ್ಮ ಪರಿಶಿಷ್ಟ ಪಂಗಡದ ಜನಾಂಗದ ಎಲ್ಲ ನಮ್ಮ ಬಂಧುಗಳು, ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸಾರ್ವಜನಿಕರು ಅದು ಯಾವ ರೀತಿಯಾಗಿ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾರೆ ಸವಲತ್ತನ್ನು, ಸೌಲಭ್ಯಗಳನ್ನು, ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.